ನಮಸ್ಕಾರ ವೀಕ್ಷಕರೇ 14 ತಿಂಗಳ ಮುನ್ನವೇ ತಮಿಳುನಾಡಿನಲ್ಲಿ ಎಲೆಕ್ಷನ್ ಕಾವು ಜೋರಾಗಿದೆ. ಅಷ್ಟರ ಮಟ್ಟಿಗೆ ಅಲ್ಲಿನ ರಾಜಕೀಯ ತಾರಕಕ್ಕೇರಿದೆ. ಮುಂದಿನ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ತಮಿಳುನಾಡು ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ. ಅದಕ್ಕೆ ಈಗಿನಿಂದಲೇ ಪಕ್ಷಗಳು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾ ಇದೆ. ಅದರಲ್ಲೂ ಡಿಎಂಕೆ ಹಾಗೆ ಬಿಜೆಪಿ ನಡುವೆ ಭಾರಿ ಫೈಟ್ ನಡೀತಾ ಇದೆ. ಆದರೆ ಈ ಫೈಟ್ ಬರದಲ್ಲಿ ಡಿಎಂಕೆ ಭಾರತದ ಅಖಂಡತೆಗೆ ಯಾವ್ಯಾವ ರೀತಿಯಲ್ಲಿ ತೊಂದರೆ ಕೊಡಬಹುದೋ ಆ ಎಲ್ಲ ರೀತಿಯ ಪ್ರಯತ್ನವನ್ನು ತಮಿಳುನಾಡು ಸರ್ಕಾರ ಮಾಡ್ತಾ ಇದೆ. ವೀಕ್ಷಕರೇ, ಭಾರತದಲ್ಲಿ ಅತ್ಯಂತ ಕಳಪೆ ರಾಜಕೀಯ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಅದು ತಮಿಳುನಾಡಲ್ಲಿ ಅಂತ ಹೇಳ್ಬೋದು. ಸದ್ಯ ಅಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆಯ ದಿನಗಳು ಬರಬಹುದು ಅನ್ನುವ ಆಶಾಭಾವನೆ ಮೂಡಿದೆ. ಅದಕ್ಕೆ ಕಾರಣ ಅಣ್ಣಾಮಲೈ ಎನ್ನುವ ರಾಜಕೀಯ ಶಕ್ತಿ ಅಲ್ಲಿ ಉದಯಿಸಿರುವಂಥದ್ದು. ಸ್ಟಾಲಿನ್ ನೇತೃತ್ವದ ಅಲ್ಲಿನ ಡಿಎಂಕೆ ಸರ್ಕಾರದ ಎಡವಟ್ಟುಗಳು ಒಂದಲ್ಲ ಎರಡಲ್ಲ, ಇದೀಗ ಒಂದು ದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದೆ. ಅದು ಬಿಜೆಪಿಗೆ ಈಗ ದೊಡ್ಡ ಅಸ್ತ್ರವಾಗಿದೆ. ಅಬ್ಬರಿಸುತ್ತಿದ್ದ ಸ್ಟಾಲಿನ್ಗೆ ಅಣ್ಣಾಮಲೈ ಬೆವರಿಳಿಸಿದ್ದಾರೆ. ರುಪಿ ಸಿಂಬಲ್ ಅನ್ನು ಕೆದ್ಕೋದಕ್ಕೆ ಹೋಗಿ ಸ್ಟಾಲಿನ್ಗೆ ಅತಿ ದೊಡ್ಡ ಮುಖಭಂಗವಾಗಿದೆ. ಅಣ್ಣಾಮಲೈ ಹಾಕಿದಂತಹ ಪ್ರಶ್ನೆಗೆ ಉತ್ತರಿಸಲಾಗದೆ ಡಿಎಂಕೆ ತತ್ತರಿಸಿ ಹೋಗಿದೆ. ಯಾವ ಭಾರತದ ರೂಪಾಯಿಗೆ ಇರುವಂತಹ ಸಿಂಬಲ್ ಅನ್ನು ನಾವು ಬಳಸೋದಿಲ್ಲ, ನಾವು ತಮಿಳು ಸಿಂಬಲ್ ಅನ್ನು ಬಳಸ್ತೀವಿ ಅಂತ ಹೇಳಿದ್ರು, ರೊಚ್ಚಿಗೆದ್ದಿದ್ರು. ಅದೇ ವಿಚಾರ ಸ್ಟಾಲಿನ್ಗೆ ಈಗ ತಿರುಗುಬಾಣ ಆಗಿದೆ. ಇದು ಮಾತ್ರ ಅಲ್ಲ, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಎದುರಾದಂತಹ ಮಹಾದೊಡ್ಡ ಸಂಕಷ್ಟ ಏನಿತ್ತು, ಲಿಕ್ಕರ್ ಹಗರಣ, ಈಗ ಸ್ಟಾಲಿನ್ಗೂ ಸುತ್ತಿಕೊಳ್ಳುತ್ತಾ ಅನ್ನುವ ಅನುಮಾನ ಹುಟ್ಕೊಳ್ತಾ ಇದೆ. ಅಂತಹದೊಂದು ಮಹಾ ಭ್ರಷ್ಟಾಚಾರದ ಆರೋಪ ತಮಿಳುನಾಡು ಸರ್ಕಾರದ ಮೇಲೆ ಕೇಳಿಬಂದಿದೆ. ಹಾಗಾದ್ರೆ ಸ್ಟಾಲಿನ್ರ ಸಾಲು ಸಾಲು ಎಡವಟ್ಟುಗಳೇನು? ಸ್ಟಾಲಿನ್ಗೆ ಬೆವರಿಳಿಸಿದ್ದು ಹೇಗೆ ಅಣ್ಣಾಮಲೈ? ಏನಿದು ತಮಿಳುನಾಡಿನಲ್ಲಿ ಅಣ್ಣಾ ಸುನಾಮಿ? ದಿನೇ ದಿನೇ ಡಿಎಂಕೆಗೆ ಸಿಂಹ ಸ್ವಪ್ನವಾಗ್ತಿದ್ದಾರಾ ಕರ್ನಾಟಕದ ಸಿಂಗಂ? ಆ ಕುರಿತಾಗಿ ತಮಿಳುನಾಡು ರಾಜಕೀಯದ ವಿಶೇಷ ವರದಿ ಇದೆ, ನೋಡೋಣ. ವೀಕ್ಷಕರೇ, ತಮಿಳುನಾಡು ರಾಜಕೀಯದಲ್ಲಿ ಸಣ್ಣ ಸಣ್ಣ ವಿಚಾರನೂ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡು ಸದ್ದು ಮಾಡುತ್ತೆ. ಸದ್ಯ 3 ವಿಚಾರಗಳು ಅಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲಿ ರುಪಿ ವಿಚಾರನೂ ಕೂಡ ಒಂದು. ಅಧಿಕಾರದಲ್ಲಿರುವಂಥವರಿಗೆ ಸಾಮಾನ್ಯ ಜ್ಞಾನ ಇಲ್ಲದೆ ಹೋದರೆ, ಸರಿಯಾದಂತಹ ಶಿಕ್ಷಣ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಡಿಎಂಕೆ ನಾಯಕರು ಎಲ್ಲ ವಿಚಾರದಲ್ಲೂ ರಾಜಕೀಯ ಮಾಡೋದಕ್ಕೆ ಹೋಗಿ ಈಗ ಮುಗ್ಗರಿಸಿ ಬಿದ್ದಿದ್ದಾರೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಹಿಂದಿ ಹೇರಿಕೆ ವಿಚಾರವನ್ನು ಇಟ್ಕೊಂಡು ಅಲ್ಲಿನ ಡಿಎಂಕೆ ಸರ್ಕಾರ ಕೇಂದ್ರದ ವಿರುದ್ಧವಾಗಿ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಕಿಡಿಕಾರೋದಕ್ಕೆ ಶುರು ಮಾಡಿದೆ. ಕೇಂದ್ರ ಸರ್ಕಾರ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. ವಿದ್ಯಾರ್ಥಿಗಳು ಹೆಚ್ಚುವರಿ 3ನೇ ಭಾಷೆಯನ್ನು ಕಲಿಯೋದ್ರಿಂದ ಜಾಗತೀಕರಣದ ಈ ಯುಗದಲ್ಲಿ ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾರೆ. ಹೀಗಾಗಿ ಹೊಸ ಭಾಷೆಯನ್ನು ಕಲಿಯೋದ್ರಿಂದ ಹೆಚ್ಚು ಪ್ರಯೋಜನ ಅನ್ನೋದು ಈ ಒಂದು ಸೂತ್ರದ ಉದ್ದೇಶ. ಅದರ ಪ್ರಕಾರವಾಗಿ ರಾಜ್ಯಗಳು ಅಧಿಕೃತವಾಗಿ ಪಟ್ಟಿ ಮಾಡಿದಂತಹ ಭಾಷೆಗಳ ಪೈಕಿ 3ನೇ ಹೆಚ್ಚುವರಿ ಭಾಷೆಯನ್ನು ಆಯ್ದುಕೊಳ್ಳಬಹುದು. ಹಿಂದಿಯನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅಂತೇನಿಲ್ಲ. ಆದರೆ ತಮಿಳುನಾಡು ಸರ್ಕಾರ ತ್ರಿಭಾಷಾ ಸೂತ್ರವನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಇದು ಹಿಂದಿ ಹೇರಿಕೆಯನ್ನು ಮಾಡುತ್ತೆ, ತಮಿಳು ಸಂಸ್ಕೃತಿಯನ್ನೇ ನಾಶಪಡಿಸುವಂತಹ ಗುರಿಯನ್ನು ಹೊಂದಿದೆ ಅಂತ ವಿರೋಧ ಮಾಡ್ತಿದ್ದಾರೆ. ಇದು ಭಾಷಾ ವಿವಾದವಾಗಿ ಅಲ್ಲಿ ಭುಗಿಲೆದ್ದಿದೆ. ಈ ವಿಚಾರದಲ್ಲಿ ಡಿಎಂಕೆ ಇನ್ನೊಂದು ಹಂತ ಮುಂದಕ್ಕೆ ಹೋಗಿದೆ. ಸರ್ಕಾರದ ಈ ಬಾರಿಯ ಬಜೆಟ್ ಪುಸ್ತಕದಲ್ಲಿ ರುಪಿ ಸಿಂಬಲ್ ಅನ್ನೇ ತೆಗೆದು ಹಾಕ್ಬಿಟ್ಟಿದೆ. ನಾವು ಕೇಂದ್ರದ ರುಪಿ ಸಿಂಬಲ್ ಅನ್ನು ಬಳಸೋದಿಲ್ಲ, ಬದಲಾಗಿ ತಮಿಳು ಅಕ್ಷರದ ಸಿಂಬಲ್ ಅನ್ನು ಬಳಸ್ತೀವಿ ಅಂತ ತನ್ನ ಬಜೆಟ್ ಪುಸ್ತಕದಲ್ಲಿ ಲೋಗೋವನ್ನೇ ಬದಲಾವಣೆ ಮಾಡಿಕೊಂಡಿದೆ. 2024ರಲ್ಲಿ ಇದೇ ಡಿಎಂಕೆ ಮಂಡಿಸಿದ ಬಜೆಟ್ ಪುಸ್ತಕದಲ್ಲಿ ಭಾರತದಾದ್ಯಂತ ಬಳಸ್ತಾ ಇರುವಂತಹ ರುಪಿ ಸಿಂಬಲ್ ಇತ್ತು. ಅದನ್ನೇ ಸ್ಟಾಲಿನ್ ಅವರು ಓದಿದ್ರು. ಆದರೆ ಈ ಬಾರಿಯ 2025ರ ಬಜೆಟ್ ಪುಸ್ತಕದಲ್ಲಿ ರುಪಿ ಸಿಂಬಲ್ ಅನ್ನು ತೆಗೆದುಹಾಕಿ ತಮಿಳು ಸಿಂಬಲ್ ಅನ್ನು ಹಾಕಿ ಬದಲಾವಣೆಯನ್ನು ಮಾಡಿಕೊಂಡಿರುವಂಥದ್ದು. ಇದನ್ನು ಅವರು ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ತಾ ಇದ್ದಾರೆ? ರುಪಿ ಸಿಂಬಲ್ ದೇವನಾಗರಿ ಲಿಪಿ, ಇದು ತಮಿಳುನಾಡಿನ ಸಂಸ್ಕೃತಿಗೆ ವಿರುದ್ಧವಾದಂತಹ ಸಿಂಬಲ್ ಅನ್ನುವ ಹೊಸ ವಾದವನ್ನು ಮುಂದಿಡ್ತಾ ಇದ್ದಾರೆ. ಇದು ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ರುಪಿ ಸಿಂಬಲ್ ಜಗತ್ತಿನಾದ್ಯಂತ ಬಳಕೆ ಆಗ್ತಾ ಇದೆ. ದೇಶದೆಲ್ಲೆಡೆ ರೂಪಾಯಿಗೆ ಈ ಸಿಂಬಲ್ ಅನ್ನು ಬಳಸಿ ಬರೆಯಲಾಗುತ್ತೆ. ಅಷ್ಟೇ ಯಾಕೆ, ನಾವು ಬಳಸ್ತಾ ಇರುವಂತಹ ಕರೆನ್ಸಿ ನೋಟ್ಗಳಲ್ಲೂ ಈ ಸಿಂಬಲ್ ಇದೆ. ಅದರಲ್ಲಿ ಭಾರತದ ಬೇರೆ ಬೇರೆ ಭಾಷೆಗಳು ಸಹ ಇದೆ. ಹಾಗಂತ ತಮಿಳುನಾಡು ಸರ್ಕಾರ ಈ ನೋಟ್ಗಳನ್ನು ಬಳಸೋದೇ ಇಲ್ಲ, ತಮ್ಮದೇ ಆದಂತಹ ಹೊಸ ನೋಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೊಸ ವಾದವನ್ನು ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಆದರೆ ಡಿಎಂಕೆ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ರುಪಿ ಸಿಂಬಲ್ ಕೇಂದ್ರ ಸರ್ಕಾರ ಒಪ್ಕೊಂಡಿರುವಂತಹ ಸಿಂಬಲ್. ಒಂದು ಬಾರಿ ಅದು ಕೇಂದ್ರದಲ್ಲಿ ಅನುಮೋದನೆಗೊಂಡ ಮೇಲೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯ ಅದನ್ನು ವಿರೋಧಿಸೋದಕ್ಕೆ ಅಥವಾ ಬಳಸದೇ ಇರೋದಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ಅಷ್ಟಕ್ಕೂ ಈ ರುಪಿ ಸಿಂಬಲ್ ರೂಪುಗೊಂಡಿದ್ದು ಅಥವಾ ಜಾರಿಗೆ ಬಂದಿದ್ದು UPA ಸರ್ಕಾರದ ಅವಧಿಯಲ್ಲಿ. ಆಗ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು. ಇವತ್ತು ಹೇಗೆ ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟದಲ್ಲಿ ಡಿಎಂಕೆ ಇದೆಯೋ, ಈ ಹಿಂದೆ UPA ಅಂತ ಅದನ್ನು ಕರೆಯಲಾಗ್ತಾ ಇತ್ತು. ಆಗಲೂ ಸಹ ಆ ಮೈತ್ರಿಕೂಟದಲ್ಲಿ ಡಿಎಂಕೆ ಭಾಗವಾಗಿತ್ತು. 2010ಕ್ಕೂ ಮುಂಚೆ ಭಾರತದ ಕರೆನ್ಸಿಗೆ ಒಂದು ಅಧಿಕೃತವಾದಂತಹ ಚಿಹ್ನೆ ಇರಲಿಲ್ಲ. ಅಮೆರಿಕದ ಡಾಲರ್ ಆಗಿರಬಹುದು ಅಥವಾ ಯೂರೋ ಆಗಿರಬಹುದು, ಜಪಾನ್ನ ಯೆನ್ ಆಗಿರಬಹುದು, ಬೇರೆ ಬೇರೆ ಕರೆನ್ಸಿಗಳಿಗೆ ಜಾಗತಿಕವಾಗಿ ತನ್ನದೇ ಆದಂತಹ ಒಂದು ಸಿಂಬಲ್ ಇದೆ. ಅದೇ ರೀತಿಯಾಗಿ ರೂಪಾಯಿಗೂ ಒಂದು ಸಿಂಬಲ್ ಬೇಕಾಗಿತ್ತು.
ಭಾರತಕ್ಕೂ ಇದು ಅನಿವಾರ್ಯವಾಗಿತ್ತು. ಆಗ ಭಾರತ ಸರ್ಕಾರ ಭಾರತೀಯರ ಮುಂದೆ ಒಂದು ಸವಾಲನ್ನು ಹಾಕುತ್ತೆ. ನೀವು ಸಹ ಈ ಹೊಸ ಸಿಂಬಲನ್ನು ಸೂಚಿಸಬಹುದು. ಒಂದು ರೀತಿ ಕಾಂಪಿಟೇಷನ್ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡುತ್ತೆ. ಆ ಒಂದು ಸ್ಪರ್ಧೆಯಲ್ಲಿ ಉದಯ್ ಕುಮಾರ್ ಅನ್ನುವರು ನೀಡಿದಂತಹ ಸಿಂಬಲ್ ಆಯ್ಕೆ ಆಗುತ್ತೆ. ಅದನ್ನೇ ನಾವಿವತ್ತು ಬಳಸ್ತಾ ಇರುವಂಥದ್ದು. ಅಷ್ಟಕ್ಕೂ ಇಂಟ್ರೆಸ್ಟಿಂಗ್ ಸಂಗತಿ ಇರೋದು ಇಲ್ಲೇ. ಈ ಉದಯ್ ಕುಮಾರ್ ತಮಿಳುನಾಡು ಮೂಲದವರು. ತಮಿಳಿಗ ಕೊಟ್ಟಂತಹ ಸಿಂಬಲನ್ನು ಕೇಂದ್ರ ಸರ್ಕಾರ ಆಗ ಆಯ್ಕೆ ಮಾಡುತ್ತೆ. ಅವತ್ತು ಇಡೀ ತಮಿಳುನಾಡು ಉದಯ್ ಕುಮಾರ್ ಅವರ ಬಗ್ಗೆ ಹೆಮ್ಮೆ ಪಟ್ಟಿತ್ತು. ಅಷ್ಟು ಮಾತ್ರ ಅಲ್ಲ, ಆಗ ತಮಿಳುನಾಡಿನಲ್ಲಿ DMK ಸರ್ಕಾರನೇ ಇದ್ದಿದ್ದು. ಆದರೆ ಮುಖ್ಯಮಂತ್ರಿ ಆಗಿದ್ದವರು ಸ್ಟಾಲಿನ್ ಅವರ ತಂದೆ ಕರುಣಾನಿಧಿಯವರು. ಆಗ ಇದೇ ಕರುಣಾನಿಧಿಯವರು ಉದಯ್ ಕುಮಾರ್ ಅವರನ್ನು ಕರೆಸಿ ಸನ್ಮಾನ ಕೂಡ ಮಾಡಿದರು. ಆದರೆ ಇವತ್ತು ತಮ್ಮ ಕ್ಷುಲ್ಲಕ ರಾಜಕೀಯಕ್ಕೆ ಸ್ಟಾಲಿನ್ ಅವರಿಗೆ ಉದಯ್ ಕುಮಾರ್ ಅವರು ಬೇಡವಾಗಿದ್ದಾರೆ. ಇದನ್ನೇ ಈಗ ಅಣ್ಣಾಮಲೈ ಅವರು ಖಡಕ್ಕಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿನ BJP ನಾಯಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ DMK ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಅಣ್ಣಾಮಲೈ ಅವರು ಮಾತ್ರ ಬಹಳ ವಿಭಿನ್ನವಾಗಿ DMKಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈ ಉದಯ್ ಕುಮಾರ್ ಇದೇ DMK ಪಕ್ಷದ ಮಾಜಿ ಶಾಸಕನ ಪುತ್ರ. ಅಣ್ಣಾಮಲೈ ಅವರು ಯಾವ ರೀತಿ ಪ್ರಶ್ನಿಸ್ತಾ ಇದ್ದಾರೆ, ನಿಮ್ಮ ತಂದೆ ಅವತ್ತು ಸನ್ಮಾನ ಮಾಡಿದ್ರು ಆತನಿಗೆ, ಆ ಸಿಂಬಲ್ ಓರ್ವ ತಮಿಳಿಗ ಕೊಟ್ಟಿದ್ದು ಅಂತ ನೀವು ಸಂಭ್ರಮಿಸಿದ್ರಿ. ಆದರೆ ಇವತ್ತು ಅದನ್ನೇ ವಿರೋಧ ಮಾಡ್ತಾ ಇದ್ದೀರಿ. ರುಪಿ ಸಿಂಬಲ್ ಯಾವತ್ತಿಗೂ ಓರ್ವ ತಮಿಳಿಗ ಕೊಟ್ಟಂತಹ ಸಿಂಬಲ್ ಆಗಿರುತ್ತೆ. ನಮ್ಮ ತಮಿಳುನಾಡಿಗೆ ಅದು ಹೆಮ್ಮೆಯ ವಿಚಾರ. ತಮಿಳಿಗೆ ವಿರೋಧ ಆಗಿರೋದು ಅಲ್ಲ ಅಂತ ಅಣ್ಣಾಮಲೈ ಅವರು ಸ್ಟಾಲಿನ್ನ ರಾಜಕೀಯ ಬಂಡವಾಳವನ್ನು ಬಟಾಬಯಲು ಮಾಡಿದ್ದಾರೆ. ವೀಕ್ಷಕರೇ, ತಮಿಳುನಾಡು BJPಗೆ ಇದು ದೊಡ್ಡ ಅಸ್ತ್ರವಾಗಿದೆ. ಸ್ಟಾಲಿನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ನೀವು ರುಪಿ ಸಿಂಬಲ್ ಅನ್ನು ಬದಲಾಯಿಸೋದಾದ್ರೆ ಮೊದಲು ನೀವು ನಿಮ್ಮ ಹೆಸರನ್ನು ಬದಲಾಯಿಸಿಕೊಳ್ಬೇಕು. ಸ್ಟಾಲಿನ್ ಅನ್ನೋದು ತಮಿಳು ಮೂಲದ ಹೆಸರಲ್ಲ, ವಿದೇಶಿಗರ ಹೆಸರನ್ನು ಇಟ್ಕೊಂಡಿದ್ದೀರಿ. ಹಾಗಾದರೆ ನೀವು ನಿಮ್ಮ ಹೆಸರನ್ನು ಬದಲಾಯಿಸ್ಕೊಳ್ತೀರಾ ಅಂತ ಖಾರವಾದ ಪ್ರಶ್ನೆಯನ್ನು ಕೇಳ್ತಾ ಇದೆ. ಇದ್ಯಾವುದಕ್ಕೂ DMK ಬಳಿಯಲ್ಲಿ ಉತ್ತರ ಇಲ್ಲ, ಉತ್ತರಿಸೋದಕ್ಕೆ ಸಾಧ್ಯವೂ ಇಲ್ಲ. ಅಂದರೆ ತನ್ನ ಗುಂಡಿಯನ್ನು ತಾನೇ ತೋಡ್ಕೊಂಡಂತಾಗಿದೆ. ವೀಕ್ಷಕರೇ, ಸ್ಟಾಲಿನ್ ನೇತೃತ್ವದ DMK ಇತ್ತೀಚಿನ ದಿನಗಳಲ್ಲಿ ಬಾಲಸೂಟ ಬೆಕ್ಕಿನಂತಾಗ್ತಾ ಇದೆ. ಅದಕ್ಕೆ ಕಾರಣನೂ ಕೂಡ ಇದೆ. ಯಾಕಂದರೆ ಇದೇ ಬರುವ ವರ್ಷ ಅಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಅಷ್ಟು ಮಾತ್ರ ಅಲ್ಲ, ದೆಹಲಿಯ ಅರವಿಂದ್ ಕೇಜ್ರಿವಾಲ್ಗೆ ಎದುರಾದಂತಹ ರೀತಿಯಲ್ಲೇ ದೊಡ್ಡ ಸಂಕಷ್ಟ ಎದುರಾಗುತ್ತಾ ಸ್ಟಾಲಿನ್ ಅವರಿಗೆ, ಈ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಯಾಕಂದರೆ ಅಂತಹದೊಂದು ಮಹಾ ಭ್ರಷ್ಟಾಚಾರದ ಆರೋಪ ತಮಿಳುನಾಡು ಸರ್ಕಾರದ ವಿರುದ್ಧವಾಗಿ ಕೇಳಿಬಂದಿರುವಂಥದ್ದು. ಈ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಯಾಕಂದರೆ EDಗೂ ಇದರ ಘಾಟ್ ಹೊಡೆದಿದೆ. ಹೀಗಾಗಿ ED ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಅಲ್ಲಿನ ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಅಣ್ಣಾಮಲೈ DMK ವಿರುದ್ಧವಾಗಿ ಯುದ್ಧವನ್ನೇ ಘೋಷಣೆ ಮಾಡಿದಂತಿದೆ. ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸೋದ್ರ ಜೊತೆಗೆ ಹಗರಣಗಳನ್ನು ಬಯಲಿಗೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಗರಣಗಳೆಲ್ಲ ಎಲ್ಲಿ ಬಯಲಿಗೆ ಬಂದುಬಿಡುತ್ತೋ ಅಂತ ಜನರನ್ನು ದಿಕ್ಕು ತಪ್ಪಿಸುವಂತಹ ಕೆಲಸಕ್ಕೆ DMK ಕೈ ಹಾಕ್ತಾ ಇದೆ. ಹೊತ್ತಲ್ಲದ ಹೊತ್ತಲ್ಲಿ ಬೇಡದೇ ಇರುವಂತಹ ಈ ರುಪಿ ಕಾಂಟ್ರವರ್ಸಿಯಂತಹ ಬೇರೆ ಬೇರೆ ವಿಚಾರವನ್ನು ಮುನ್ನೆಲೆಗೆ ತಂದು ತನ್ನ ಭ್ರಷ್ಟಾಚಾರಗಳನ್ನು ಮರೆಮಾಚುವಂತಹ ಕೆಲಸ ಮಾಡ್ತಿದೆ ಅಂತ ಅಣ್ಣಾಮಲೈ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ತಮಿಳುನಾಡಿನಲ್ಲಿ ನಡೆಯುತ್ತಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ಗಮನಿಸಿದ್ರೆ ಬಹಳ ಆಘಾತಕಾರಿಯಾಗಿದೆ. ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂತಹ ಅಣ್ಣಾಮಲೈ ಅವರನ್ನು ಪ್ರತಿಭಟನೆಗೂ ಮುಂಚಿತವಾಗಿ ಅವರ ನಿವಾಸದಲ್ಲೇ ಬಂಧಿಸಿದಂತಹ ಘಟನೆ ನಡೆದಿದೆ. ಇದು ಸಂವಿಧಾನದ ಅಡಿಯಲ್ಲಿ ಬಹಳ ಆಘಾತಕಾರಿಯಾದಂತಹ ಘಟನೆ. ಅಷ್ಟಕ್ಕೂ ಆಗಿದ್ದೇನು ಅಂತ ಹೇಳಿದ್ರೆ, ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಟಾಸ್ಮಾಕ್ನಲ್ಲಿ 1,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರದ ಹಗರಣದ ಆರೋಪ ಕೇಳಿಬಂದಿದೆ. ಇದರ ವಿರುದ್ಧವಾಗಿ ಅಣ್ಣಾಮಲೈ ಹಾಗೆ ಇತರ BJP ನಾಯಕರು ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಚೆನ್ನೈ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಟಾಸ್ಮಾಕ್ ಅನ್ನೋದು ಸರ್ಕಾರಿ ಸ್ವಾಮ್ಯದ ಮದ್ಯದ ಚಿಲ್ಲರೆ ವ್ಯಾಪಾರಿ ಸಂಸ್ಥೆ, ಅಂದರೆ ಅಬಕಾರಿಗೆ ಸಂಬಂಧಪಟ್ಟಿರೋದು. ಹೀಗಾಗಿ BJPಗರು ಈ ಟಾಸ್ಮಾಕ್ನ ಪ್ರಧಾನ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಕರೆ ನೀಡಿದರು. ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಅಣ್ಣಾಮಲೈ ಅವರು ಇನ್ನೇನು ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದಂತೆ ಪೊಲೀಸರು ಅವರ ನಿವಾಸದ ಬಳಿಯಲ್ಲೇ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂದರೆ, ಜಾರಿ ನಿರ್ದೇಶನಾಲಯ ಅಂದರೆ ED ಹಲವು ದಿನಗಳಿಂದ ಈ ಟಾಸ್ಮಾಕ್ ಅಕ್ರಮದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ಇತ್ತೀಚೆಗಷ್ಟೇ ED ತನಿಖೆಯಲ್ಲಿ ಟಾಸ್ಮಾಕ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ ಅಂತ ಬಯಲಾಗಿತ್ತು. ಇದರಲ್ಲಿ ರಾಜ್ಯ ಅಧಿಕಾರಿಗಳು, ಮದ್ಯ ತಯಾರಿಕಾ ಕಂಪನಿಗಳು ಹಾಗೆ ಬಾಟ್ಲಿಂಗ್ ಘಟಕಗಳು ಸಹ ಒಳಗೊಂಡಿದೆ ಅಂತ ಆರೋಪ ಮಾಡಲಾಗಿತ್ತು. ಇನ್ನು ಮಾರ್ಚ್ 6ನೇ ತಾರೀಕಿನಂದು ED ರಾಜ್ಯದ ಹಲವು ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿ ಸಾಕಷ್ಟು ಸಾಕ್ಷ್ಯಗಳನ್ನು ವಶಪಡಿಸಿಕೊಂಡಿತ್ತು. ಈ ದಾಳಿಯಲ್ಲಿ ಹಲವು ವಿಚಾರಗಳು ಬಹಿರಂಗಗೊಂಡಿದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಲಂಚದ ಆರೋಪ ಕೇಳಿಬಂದಿದೆ. ಪ್ರತಿ ಬಾಟಲ್ಗೆ 10 ರೂಪಾಯಿಯಿಂದ 30 ರೂಪಾಯಿವರೆಗೆ ಗ್ರಾಹಕರಿಗೆ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗಿತ್ತು ಅನ್ನೋದು ಸಹ ಬಯಲಾಗಿದೆ. ಈ ತನಿಖೆಯನ್ನು ಆಧರಿಸಿನೇ ಸುಮಾರು 1,000 ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಜಾರಿ ನಿರ್ದೇಶನಾಲಯ ಆರೋಪ ಮಾಡಿತ್ತು. ಒಟ್ಟಾರೆಯಾಗಿ ಅಣ್ಣಾಮಲೈ DMK ವಿರುದ್ಧವಾಗಿ ಯುದ್ಧವನ್ನೇ ಸಾರಿದ್ದಾರೆ.
ಸದ್ಯ ನಡೆಯುತ್ತಿರುವಂತಹ ವಾಕ್ಸಮರವನ್ನು ಗಮನಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಉದಯನಿಧಿ ಸ್ಟಾಲಿನ್ ಹಾಗೆ ಅಣ್ಣಾಮಲೈ ನಡುವೆ ನಡೆಯೋದಂತೂ ಗ್ಯಾರಂಟಿ. ಇನ್ನು ಬಹಳ ವಿಭಿನ್ನವಾಗಿ ಅಣ್ಣಾಮಲೈಯವರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಸಹ ಗಮನ ಸೆಳೀತಾ ಇದೆ. ಇತ್ತೀಚೆಗೆ ಯುವತಿಯೋರ್ವಳ ಅತ್ಯಾಚಾರ ವಿಚಾರದಲ್ಲಿ ಚಾಟಿ ಬೀಸಿಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು DMK ಸರ್ಕಾರವನ್ನು ಕಿತ್ತೊಗೆಯವರೆಗೂ ಚಪ್ಪಲಿಯನ್ನೇ ಧರಿಸೋದಿಲ್ಲ ಅಂತ ಶಪಥವನ್ನ ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ಅಣ್ಣಾಮಲೈ ಅವರು ಉಪವಾಸ ವ್ರತವನ್ನು ಕೂಡ ಮಾಡ್ತಿದ್ದಾರೆ. ಈ ರೀತಿಯಾಗಿ ವಿಭಿನ್ನವಾದ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ತಮಿಳುನಾಡು ರಾಜಕೀಯದ ಕುರಿತಾಗಿ. ಹಾಗಾದ್ರೆ ವೀಕ್ಷಕರೇ, ಅಣ್ಣಾಮಲೈ ಅವರ ಬಗ್ಗೆ ನೀವೇನಂತೀರಾ? ಹಾಗೆ ರುಪಿ ಸಿಂಬಲ್ ಕುರಿತಾಗಿ DMK ವರ್ತನೆಯ ಬಗ್ಗೆ ಏನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.